ನಮಸ್ಕಾರಗಳು. ದಿನ 37. ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ 1997. ಅಧ್ಯಾಯ 10. ವಿಮೆ ಮಾಡಿಸಲಾದ ಬ್ಯಾಂಕುಗಳಿಗಾಗಿ ವಿಶೇಷ ಉಪಬಂಧಗಳು. ಕಲಂ 67 ಎ. ರಿಸರ್ವ್ ಬ್ಯಾಂಕು ಆದೇಶ ಹೊರಡಿಸಲು ಅಗತ್ಯಪಡಿಸಿದರೆ ರಿಜಿಸ್ಟ್ರಾರನು ಹೊರಡಿಸಬೇಕಾದ ಕೆಲವು ಆದೇಶಗಳು. ಕಲಂ 67 ಎ. 1. ಈ ಅಧಿನಿಯಮದಲ್ಲಿ ಒಳಗೊಂಡಿರುವುದಕ್ಕೆ ವಿರುದ್ಧವಾದುದೇನೇ ಇದ್ದಾಗ್ಯೂ ವಿಮೆ ಮಾಡಿಸಲಾದ ಸಹಕಾರಿ ಬ್ಯಾಂಕಿನ ಸಂದರ್ಭದಲ್ಲಿ ರಿಜಿಸ್ಟ್ರಾರನು ಕಲಂ 67 ಎ. 1 ಎ. ಠೇವಣಿ ವಿಮಾ ಮತ್ತು ಸಾಲ ಖಾತರಿ ನಿಗಮ ಅಧಿನಿಯಮ 1961 ರ 13 ಡಿ ಪ್ರಕರಣದಲ್ಲಿ ಹೇಳಿದ ಸನ್ನಿವೇಶಗಳಲ್ಲಿ ರಿಸರ್ವ್ ಬ್ಯಾಂಕು ಹಾಗೆ ಅಗತ್ಯಪಡಿಸಿದರೆ ಸಹಕಾರಿ ಬ್ಯಾಂಕನ್ನು ಸಮಾಪನಗೊಳಿಸುವುದಕ್ಕಾಗಿ ಆದೇಶವನ್ನು ಮಾಡತಕ್ಕದ್ದು. ಕಲಂ 67 ಎ. 1 ಬಿ. ಬ್ಯಾಂಕಿಂಗ್ ವಿನಿಯಮನ ಅಧಿನಿಯಮ 1949 ರ 45ನೇ ಪ್ರಕರಣದ 2ನೇ ಉಪಪ್ರಕರಣದ ಅಡಿಯಲ್ಲಿ ಕೇಂದ್ರ ಸರ್ಕಾರವು ಸ್ಥಗಿತಗೊಳಿಸುವ ಆದೇಶವನ್ನು ಮಾಡಿದ್ದಲ್ಲಿ ಸಹಕಾರಿ ಬ್ಯಾಂಕಿನ ವಿಭಜನೆ ಅಥವಾ ಪುನಃ ಸಂಘಟನೆಯು ಒಳಗೊಂಡಂತೆ ರಾಜಿ ಅಥವಾ ಹೊಂದಾಣಿಕೆ ಅಥವಾ ವಿಲೀನ ಅಥವಾ ಪುನರ್ ರಚನೆಯ ಕಾರ್ಯಯೋಜನೆಯ ಮಂಜೂರಾತಿ ಆದೇಶ ಮಾಡತಕ್ಕದ್ದು. ಕಲಂ 67 ಎ. 1 ಸಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಅಥವಾ ಠೇವಣಿದಾರರ ಹಿತಾಸಕ್ತಿಗೆ ಬಾಧಕವಾಗುವ ರೀತಿಯಲ್ಲಿ ಸಹಕಾರಿ ಬ್ಯಾಂಕು ವ್ಯವಹಾರಗಳನ್ನು ನಡೆಸುವುದನ್ನು ಪ್ರತಿಬಂಧಿಸುವುದಕ್ಕಾಗಿ ಅಥವಾ ಬ್ಯಾಂಕು ಸೂಕ್ತ ಆಡಳಿತ ನಿರ್ವಹಣೆಯನ್ನು ಮಾಡುವಂತೆ ನೋಡಿಕೊಳ್ಳುವುದಕ್ಕಾಗಿ ರಿಸರ್ವ್ ಬ್ಯಾಂಕು ಹಾಗೆ ಅಗತ್ಯಪಡಿಸಿದರೆ ಸಹಕಾರಿ ಬ್ಯಾಂಕಿನ ವ್ಯವಸ್ಥಾಪನಾ ಮಂಡಳಿಯನ್ನು ಅಥವಾ ಇತರ ವ್ಯವಸ್ಥಾಪನಾ ನಿಕಾಯವನ್ನು ಅದನ್ನು ಯಾವುದೇ ಹೆಸರಿನಿಂದ ಕರೆಯಲಿ ರದ್ದುಪಡಿಸುವುದಕ್ಕೆ ಮತ್ತು ತೆಗೆದುಹಾಕುವುದಕ್ಕೆ ಆದೇಶ ಮಾಡತಕ್ಕದ್ದು. ಮತ್ತು ರಿಸರ್ವ್ ಬ್ಯಾಂಕು ಕಾಲಕಾಲಕ್ಕೆ ನಿರ್ದಿಷ್ಟಪಡಿಸಬಹುದಾದಂತೆ ಒಟ್ಟಾರೆ 5 ವರ್ಷಗಳಿಗೆ ಮೀರದಂತ ಅವಧಿಗಾಗಿ ಅಥವಾ ಅವಧಿಗಳಿಗಾಗಿ ಅದಕ್ಕೆ ಆಡಳಿತಗಾರನನ್ನು ನೇಮಕ ಮಾಡತಕ್ಕದ್ದು. ಮತ್ತು ಹಾಗೆ ನೇಮಕ ಮಾಡಲಾದ ಆಡಳಿತಗಾರನು ತನ್ನ ಪದಾವಧಿ ಮುಕ್ತಾಯವಾದ ತರುವಾಯ ಅಂಥ ಬ್ಯಾಂಕಿನ ಹೊಸ ಮಂಡಳಿಯು ಅಧಿಕಾರ ವಹಿಸಿಕೊಳ್ಳುವ ಮೊದಲನೆಯ ದಿನದ ಹಿಂದಿನ ದಿನದವರೆಗೆ ತನ್ನ ಪದದಲ್ಲಿ ಮುಂದುವರಿಯತಕ್ಕದ್ದು. ಕಲಂ 67 ಎ. 2. ವಿಮೆ ಮಾಡಲಾಗಿರುವ ಸಹಕಾರಿ ಬ್ಯಾಂಕಿನ ಸಂದರ್ಭದಲ್ಲಿ ರಿಜಿಸ್ಟ್ರಾರನು ಅಥವಾ ಸಹಕಾರಿ ಬ್ಯಾಂಕಿನ ಸಾಮಾನ್ಯ ಸಭೆಯು ರಿಸರ್ವ್ ಬ್ಯಾಂಕಿನಿಂದ ಲಿಖಿತ ಪೂರ್ವ ಮಂಜೂರಾತಿಯನ್ನು ಪಡೆದ ಹೊರತು ಬ್ಯಾಂಕನ್ನು ಸಮಾಪನಗೊಳಿಸುವುದನ್ನು ಅಥವಾ ರಾಜಿ ಅಥವಾ ಹೊಂದಾಣಿಕೆ ಅಥವಾ ವಿಲೀನೀಕರಣ ಅಥವಾ ಪುನರ್ ರಚನೆಯ ಕಾರ್ಯಯೋಜನೆ ಮಂಜೂರಾತಿಯನ್ನು ನಿರ್ಧರಿಸತಕ್ಕದ್ದಲ್ಲ ಅಥವಾ ಬ್ಯಾಂಕಿನ ಮಂಡಳಿಯ ಅಥವಾ ಇತರ ಯಾವುದೇ ವ್ಯವಸ್ಥಾಪನಾ ನಿಕಾಯದ ಅದನ್ನು ಯಾವುದೇ ಹೆಸರಿನಿಂದ ಕರೆಯಲಿ ರದ್ದಿಯಾತಿಗಾಗಿ ಆದೇಶವನ್ನು ಮತ್ತು ಅದರ ಆಡಳಿತಗಾರನ ನೇಮಕವನ್ನು ಮಾಡತಕ್ಕದ್ದಲ್ಲ. ಕಲಂ 67 ಎ. 3. ರಿಸರ್ವ್ ಬ್ಯಾಂಕಿನ ಅಕೋರಿಕೆಯ ಮೇಲೆ ಅಥವಾ ಅದು ನೀಡಿದ ಪೂರ್ವ ಮಂಜೂರಾತಿಯ ಮೇಲೆ 1 ಮತ್ತು 2ನೇ ಉಪಪ್ರಕರಣಗಳ ಅಡಿಯಲ್ಲಿ ಮಾಡಿದ ಆದೇಶದ ವಿರುದ್ಧ ಯಾವುದೇ ಅಪೀಲು ಪುನರ್ ಪರಿಶೀಲನೆ ಅಥವಾ ಪರಿಷ್ಕರಣೆಗೆ ಅವಕಾಶ ಇರತಕ್ಕದ್ದಲ್ಲ ಮತ್ತು ಅಂಥ ಆದೇಶ ಅಥವಾ ಮಂಜೂರಾತಿಯು ಯಾವುದೇ ರೀತಿ ಪ್ರಶ್ನಿಸಲ್ಪಡಲು ಗುರಿಯಾಗತಕ್ಕದ್ದಲ್ಲ. ಕಲಂ 67 ಬಿ. ಸಮಾಪಕರು ಠೇವಣಿ ವಿಮಾ ನಿಗಮಕ್ಕೆ ಹಣ ತುಂಬಿಕೊಡುವುದು. ವಿಮೆ ಮಾಡಿಸಿದ ಬ್ಯಾಂಕಾಗಿರುವ ಒಂದು ಸಹಕಾರಿ ಬ್ಯಾಂಕು ಸಮಾಪನವಾದಲ್ಲಿ ಅಥವಾ ಅದನ್ನು ಸಮಾಪನಕ್ಕೆ ತೆಗೆದುಕೊಂಡಲ್ಲಿ ಠೇವಣಿ ವಿಮಾ ನಿಗಮ ಅಧಿನಿಯಮ 1961 ರ 16ನೇ ಪ್ರಕರಣದ 1ನೇ ಉಪಪ್ರಕರಣದ ಅಡಿಯಲ್ಲಿ ವಿಮೆ ಮಾಡಿಸಿದ ಬ್ಯಾಂಕಿನ ಠೇವಣಿದಾರರಿಗೆ ಠೇವಣಿ ವಿಮಾ ನಿಗಮವು ಹೊಣೆಯಾದಲ್ಲಿ ಠೇವಣಿ ವಿಮಾ ನಿಗಮಕ್ಕೆ ಆ ಅಧಿನಿಯಮದ 21ನೇ ಪ್ರಕರಣದಲ್ಲಿ ಉಪಬಂಧಿಸಿರುವಷ್ಟರ ಮಟ್ಟಿಗೆ ಮತ್ತು ರೀತಿಯಲ್ಲಿ ಸಮಾಪಕನು ಅಥವಾ ಆ ಸನ್ನಿವೇಶಗಳಲ್ಲಿ ಅಂಥ ಇತರ ವ್ಯಕ್ತಿಯು ಹಣವನ್ನು ತುಂಬಿಕೊಡತಕ್ಕದ್ದು. ತರಬೇತಿ ವಿಷಯಕ್ಕೆ ವಿರಾಮ. ಅಧ್ಯಾಯ 10. ವಿಮೆ ಮಾಡಿಸಲಾದ ಬ್ಯಾಂಕುಗಳಿಗಾಗಿ ವಿಶೇಷ ಉಪಬಂಧಗಳು ಮುಕ್ತಾಯ. ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು.